ನಮಸ್ತೆ. ಸೂಪರ್. ನಿಮ್ಮ ಹೆಸರು? ಸುಲೋಚನಾ. ಇವಾಗ 2 ವರ್ಷದಿಂದ ಶುರುವಾಗಿದೆ. ಈಗ ನಾವು ಹೊಸದಾಗಿ ಮಟನ್ ಕಾಂಬೋ ಅಂತ ಮಾಡಿದ್ದೀವಿ. ಅದರಲ್ಲಿ ಬಿರಿಯಾನಿ ಆಫ್ ಬರುತ್ತೆ, ಮುದ್ದೆ, ಚಪಾತಿ ಆರ್ ಪರೋಟ ಯಾವುದಾದ್ರೂ ಒಂದು ತೊಗೊಳ್ಬೋದು. ಮತ್ತು ಒಂದು ಎಗ್ ಬರುತ್ತೆ, ಮಟನ್ ಚಾಪ್ಸ್ ಬರುತ್ತೆ, ಚಿಕನ್ ಫ್ರೈ ಬರುತ್ತೆ, ಚಿಕನ್ ಕಬಾಬ್ ಬರುತ್ತೆ, ಸಲಾಡ್, ಕರಿ ಇಷ್ಟೆಲ್ಲ ಬರುತ್ತೆ. 299 ಓನ್ಲಿ ಅದಕ್ಕೆ. ಮಟನ್ ಕಾಂಬೋ ಅಡುಗೆ ಯಾರು ರೆಸಿಪಿ ಹೇಗೆ ಮಾಡ್ತೀರಾ ನೀವೆಲ್ಲ? ಅಂದರೆ ಎಲ್ಲ ನಂದು ಓನ್ ರೆಸಿಪಿನೇ. ನಾನು ಅಂದರೆ ನಮ್ಮ ಮನೆಯಲ್ಲಿ ಹೇಗೆ ನಾವು ಮಾಡ್ತೀವಲ್ಲ ಅದೇ ರೀತಿ ಎಲ್ಲ ನಾನು ಮಾಡ್ತಿರೋದು. ಸೊ ಎಲ್ಲ ಮನೆ ಅಡುಗೆ, ಯಾವುದೂ ಏನು 0 ಕೆಮಿಕಲ್ ಆ ಥರ. ಸೂಪರ್ ಸೂಪರ್. ಎಷ್ಟು ಕಷ್ಟ ಇತ್ತು ಇದಕ್ಕೆ ಮುಂಚೆ ಬರೋದಕ್ಕೆ ಮುಂಚೆ? ಕಷ್ಟ ಅಂತ ಅಂದರೆ 2 ವರ್ಷದಿಂದನೂ ಶ್ರಮ ಪಡ್ತಾನೆ ಇದ್ದೀವಿ ಸರ್. ಏನು ಅಂತಂದರೆ ನಮ್ಮದು ಅಲಂಕಾರ ಇಲ್ಲ ಹೋಟೆಲ್. ಸೊ ಹಾಗಾಗಿ ಜನ ತುಂಬ ಅನುಮಾನ, ಬಂದು ಹೇಗಿರುತ್ತೋ ಏನೋ. ಊಟ ಮಾಡೋದ್ಮೇಲೆ ದೂರದಿಂದ ಎಲ್ಲ ಬರೋರಿದ್ದಾರೆ. ಇವಾಗ ಹೇಳಬೇಕು ಅಂತಂದರೆ ಹೆಬ್ಬಾಳ, ಯಲಹಂಕ, ಪೋಟರಲ್ ಪಾರ್ಸಲ್, ಕೆಂಗೇರಿ ಎಲ್ಲ ಕಡೆ ದೂರನೇ ಪಾರ್ಸಲ್ ಹೋಗೋದು. ನಮಗೆ ಆರ್ಡ್ರ್ ಎಲ್ಲ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಜನ. ಎಲ್ರಿಗೂ ನಾನು ತುಂಬ ಧನ್ಯವಾದ ಹೇಳಬೇಕು ಅಂತ. ಹಳ್ಳಿ ಮನೆ ಬಿರಿಯಾನಿ ಅಂತ, ವಿಜಯನಗರ್ 10th ಮೇನ್ 5th ಕ್ರಾಸ್, SBI ಕಾಲೋನಿ, ಬ್ಯಾಂಗ್ಳೂರ್ ಅಂತ ಹೇಳ್ತೀರಲ್ಲ ಅದು. ಗೈಸ್, ಇವರ ಸ್ಪೆಷಲ್ ಮಟನ್ ಕಾಂಬೋ, ಅದು 299 ರುಪೀಸ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮುದ್ದೆ ಅಥವಾ ಚಪಾತಿ ಅಥವಾ ಪರೋಟ ಯಾವ್ದಾದ್ರು ಬೇಕೋ ತಗೋಬೋದು. ಮುದ್ದೆ ಆದಮೇಲೆ ನಿಮಗೆ ಚಿಕನ್ ಕಬಾಬ್ ಇರುತ್ತೆ, ಮಟನ್ ಚಾಪ್ಸು. ಮಟನ್ ಚಾಪ್ಸ್ ನೋಡೋಕ್ಕೆ ಕಲರ್ಫುಲ್ ಆಗಿ ಸಕ್ಕತ್ತಾಗಿದೆ, ಕರ್ಬೇ ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಚಿಕನ್ ಫ್ರೈಯಲ್ಲಿ ಒಂದು ಐಟಮ್ ಇರುತ್ತೆ, ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಚಿಕನ್ ಐಟಮು. ಆ್ಯಂಡ್ ಆಲ್ಸೋ ಆಫ್ ಮಟನ್ ಬಿರಿಯಾನಿ ಪೀಸಸ್ ನೋಡ್ತಿದ್ದೀರಾ, ಸಿಕ್ಕಾಬಡೆ ಅದನ್ನು ಬ್ರೇಕ್ ಮಾಡಿದ್ರು ಅಂತೂ ಸಿಕ್ಕಾಬಡೆ ಸಾಫ್ಟು ಬಿಸಿಯಾಗಿ ಮಾಡ್ಕೊಡ್ತಾ ಇದ್ದಾರೆ ನೋಡಿ. ಅಪ್ಪ ಹೆಂಗಿದೆ ಪೀಸಸ್ಸು. ಒಂದು ಮೊಟ್ಟೆನೂ ಕೂಡ ಇಟ್ಕೊಟ್ಟಿರ್ತಾರೆ ಅಂತಲೇ ಹೇಳಬೇಕು. ಸೊ ಫಸ್ಟು ಕಬಾಬಿಂದ ಹೋಗೋಣ. ಸೊ ಕಾಂಬೋದಲ್ಲಿ ಫಸ್ಟ್ ಕಬಾಬ್ನ ಟ್ರೈ ಮಾಡೋಣ. ಸಿಕ್ಕಾಬಡೆ ಫೇಮಸ್ಸು ಇವ್ರ ಹತ್ರ. ಲಾಸ್ಟ್ ಟೈಮು ಕೂಡ ಟ್ರೈ ಮಾಡಿದ್ವಿ ನೋಡಿ, ಬಿಸಿಯಾಗಿ ಹಾಕ್ಕೊಡ್ತಾರೆ. ಒಳ್ಳೆ ಮಸಾಲ, ಹೋಮ್ ಮೇಡಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗರಿಗರಾದಂಥ ಕಬಾಬು, ಒಳಗೆ ಸಿಕ್ಕಾಬಟ್ಟೆ ಸಾಫ್ಟು. ವಾವ್, ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಪಕ್ಕದಲ್ಲಿ ನೋಡ್ತಾರೆ ಮಟನ್ ಚಾಪ್ಸ್ ಇದೆ ಗೈಸ್. ಆ ಚಾಪ್ಸ್ಗೋಸ್ಕರನೇ ಬಂದಿರೋದು ಅಂತಲೇ ಹೇಳಬೇಕು ನೋಡಿ. ಚಾಪ್ಸು ಎಂಥ ಪೀಸು ಅಂತಂದರೆ ದೊಡ್ಡ ಪೀಸಸ್ ಕೊಟ್ಟಿದ್ದಾರೆ, ಫುಲ್ಲು ಗ್ರೇವಿ ಪೀಸ್ ಅಂತಲೇ ಹೇಳಬೇಕು. ಇವರು ಮಾಡೋ ಮಸಾಲ, ಈಚ್ ಆ್ಯಂಡ್ ಎವ್ರಿ ಸ್ಪೈಸಸ್ಸು ಎಲ್ಲ ಮನೆಯಲ್ಲಿ ಹೇಗೆ ತಯಾರು ಮಾಡ್ತಾರೋ ಆ ರೀತಿಯಲ್ಲಿ ಒಳ್ಳೆ ಫಿಂಗರ್ ರಿಕ್ಕಿಂಗ್ ಕೂಡ ಅಂತ ಹೇಳ್ತಾರೆ, ಹಂಗಿರುತ್ತೆ. ಮಟನ್ ಲವರ್ಸ್ಗೆ ಮಟನ್ ಚಾಪ್ಸ್ ಅಂತೂ ಮಸ್ಟ್ ಟ್ರೈ. ಕಾಂಬೋದಲ್ಲೇ ಬಂದ್ಬಿಡುತ್ತೆ. ಇಲ್ಲ ನೀವು ಸಪ್ರೇಟಿಗೆ ತೊಗೋತೀರ ಅಂತಂದ್ರೂ ಸಪ್ರೇಟಿಗೆ ತೊಗೋಬೋದು. ಹಂಗೆ ಚಿಕನ್ ಫ್ರೈ ಇದೆಯಾ ನೋಡಿ, ಇದಂತೂ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಒಂದು ಚಿಕನ್ ಫ್ರೈ ಐಟಮ್ಗಳು. ವಾವ್, ಸೂಪರ್. ಪರೋಟ ಅಥವಾ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಸೊ ಮುದ್ದೆ ಇದೆಯಲ್ಲ, ಮುದ್ದೆಗೂ ಜೊತೆಗೆ ಹಂಗೆ ತೊಗೊಬಿಡೋಣ. ಮುದ್ದೆ ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಮುದ್ದೆನ ತೊಗೊಂಡು ಈ ಚಿಕನ್ ಫ್ರೈ ಕಾಂಬಿನೇಷನ್ಗೆ ತೊಗೋಬೋದು, ಇಲ್ಲ ನೀವು ಮಟನ್ಗೂ ಕೂಡ ತೊಗೋಬೋದು. ಸಾಫ್ಟಾಗಿರೋ ಮುದ್ದೆ ಅಂತಲೇ ಹೇಳ್ತೀನಿ. ಸೊ ಒಂದು ಬೈಟ್ ಅಲ್ಲ, ಒಂದು ಫುಲ್ ರಾಗಿ ಮುದ್ದೆ ಖಾಲಿ ಮಾಡಿದ್ರು ಆರಾಮಾಗಿ ತಿಂತಾನೆ ಇರ್ಬೋದು. ಮಟನ್ನಲ್ಲಿರೋ ಒಂದು ಗ್ರೇವಿ ಇದೆಯಲ್ಲ, ಅದು ಸೆಮಿ ಗ್ರೇವಿ ಥರ ಬಂದಿದೆ, ಅದನ್ನು ಕೂಡ ಟ್ರೈ ಮಾಡೋಣ. ಒಳ್ಳೆ ಮಸಾಲ ಗೈಸ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫ್ರೆಶ್ ಆಗಿದೆ ಮಟನ್ನು. ಸೊ ಎಷ್ಟೋ ಕಡೆ ಹಾರ್ಡ್ ಆಗಿರುತ್ತೆ, ಬಟ್ ಇಲ್ಲಿ ನೋಡೋಕೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಸೊ ಈ ಮಟನ್ ಪೀಸಸ್ ಕೂಡ ನೀವು ನೋಡ್ಬೋದು. ಮಟನ್ ಪೀಸಸ್ ಅಂದರೆ ಹಿಂಗಿರಬೇಕು ಅಂತ ಅನ್ಸುತ್ತೆ, ಅಷ್ಟೊಂದು ಸಾಫ್ಟಾಗಿ ಸೂಪರಾಗಿದೆ ನೋಡಿ. ಮೈ ಗಾಡ್, ಒಳ್ಳೆ ಫ್ಲೇವರ್ಗೆ ಸೀರಿಯಸ್ಲಿ ಆ ಮಟನ್ ಮಸಾಲ, ಲೈಕ್ ಆ ಬಿರಿಯಾನಿಯಲ್ಲಿ ಮಸಾಲ ಅದು ಹಂಗೆ ಆ್ಯಕ್ಚುಲಿ ಮಟನ್ನಲ್ಲೂ ಕೂಡ ಗೊತ್ತಾಗುತ್ತೆ ಅಂತಲೇ ಹೇಳಬೇಕು. ಮೊಟ್ಟೆನೂ ಕೂಡ ಇಟ್ಕೊಟ್ಟಿದ್ದಾರೆ. ಒಂದು ಆಫ್ ಮಟನ್ ಬಿರಿಯಾನಿ ಕೊಡ್ತಾರೆ ನೋಡಿ. ಎಲ್ಲ ಕಡೆ 250 260 ಅಂತ ಮಟನ್ ಬಿರಿಯಾನಿ ಇದ್ದರೆ, ಇಲ್ಲಿ ಆಫ್ ಮಟನ್ ಬಿರಿಯಾನಿ ಕೊಟ್ಟು ಎಲ್ಲ ಸ್ಟಾರ್ಟರ್ಸು ಕೂಡ ಕೊಟ್ಬಿಡ್ತಾ ಇದ್ದಾರೆ. ಒಳ್ಳೆ ಬಿಸಿ, ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಒಳ್ಳೆ ಬಿಸಿ ತಗೊಂಡು. ವಾವ್, ಖಂಡಿತ ಮಸ್ಟ್ ಡ್ರೈ ಮಟನ್ ಕಾಂಬೋ. ಇದು ಇಷ್ಟು 299 ರುಪೀಸ್ಗೆ ಸಿಗ್ತಾ ಇದೆ. ಪಕ್ಕಾ ವರ್ತ್ ಅಂತ ಹೇಳ್ತೀನಿ. ಅದು ಬಿಸಿ ಊಟ ಮನೇಲಿ ಹೇಗೆ ತಯಾರು ಮಾಡ್ತಾರೋ ಆ ಥರ ರೀತಿಯಲ್ಲಿ ಸಕ್ಕತ್ತಾಗಿ ತಯಾರು ಮಾಡ್ತಾ ಇದ್ದಾರೆ. ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಮಟನ್ ಕಾಂಬೋ ಲವರ್ಸ್ ಇರ್ತಾರಲ್ಲ, ಮಟನ್ ಊಟ ಎಲ್ಲನೂ ಒಂದೇ ಪ್ಲೇಟಲ್ಲಿ ಸಿಗಬೇಕು ಅಂತ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಕ್ಕೆ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ದಿನೇಶ್, ಡೂ ವಾಟ್ ಇಟ್. ಬಾಯ್.